ಇನ್ನು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರತಕ್ಕಂಥ ಮಹಾಕುಂಭಮೇಳದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಸಮೇತರಾಗಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ನೊಣವಿನಕೆರೆ ಅಜ್ಜಯ್ಯನ ಆಶೀರ್ವಾದದ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಮೊದಲಿಗೆ ಕುಂಭದಲ್ಲಿ ಅಥವಾ ಕುಂಭ ಅಂತಂದರೆ ಕಳಶದಲ್ಲಿ ಅವರಿಬ್ಬರಿಗೂ ಕೂಡ ತಲೆಯ ಮೇಲೆ ತೀರ್ಥವನ್ನು ಅಜ್ಜಯ್ಯನವರು ಹಾಕ್ತಾರೆ. ಅದಾದ ನಂತರ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ತ್ರಿವೇಣಿ ಸಂಗಮಕ್ಕೆ ಹೋಗಿ ಅವ್ರು ಮೊದಲೇ ಹೇಳಿದರು, ನಾನು ಹೋಗ್ತೀನಿ, ನನಗೆ ಆಹ್ವಾನ ಇದೆ ಅಂತಂದ್ಬಿಟ್ಟು ಅದರ ಪ್ರಕಾರ ಪುಣ್ಯ ಸ್ನಾನವನ್ನು ಕೂಡ ಮಾಡಿದ್ದಾರೆ. ಈ ವಿಡಿಯೋನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹಂಚಿಕೊಂಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆ ಸಾಕಷ್ಟು ಜನ ಹೋಗಿದ್ದರು. ಅದರಲ್ಲಿ ಅವರು ನಂಬುವಂತಹ ಅವರ ಗುರುಗಳು ನೊಣವಿನಕೆರೆ ಅಜ್ಜಯ್ಯನವರು ಕೂಡ ಪಾಲ್ಗೊಂಡಿದ್ದರು. ಅವರ ನೇತೃತ್ವದಲ್ಲಿ ಸಂಕಲ್ಪವನ್ನು ಮಾಡಿ ತ್ರಿವೇಣಿ ಸಂಗಮದಲ್ಲಿ ಅವರು ಪತ್ನಿ ಸಮೇತ ಉಷಾ ಅವರ ಸಮೇತರಾಗಿ ಅವರು ಪುಣ್ಯ ಸ್ನಾನವನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಉತ್ತರ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಜನ ನನಗೆ ಸ್ನೇಹಿತರಿದ್ದಾರೆ, ಮಂತ್ರಿಗಳು, ಅವರು ನನಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾನೂ ಕೂಡ ಪ್ರಯಾಗ್ರಾಜ್ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ತೀನಿ ಅಂತ ಅವ್ರು ಹೇಳಿದರು. ಅದರ ಪ್ರಕಾರ ಅವ್ರು ಹೋಗಿದ್ದಾರೆ. ಆ್ಯಕ್ಚುಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಕಳೆಯೋದಿಲ್ಲ, ಬಡತನ ನಿವಾರಣೆ ಆಗೋದಿಲ್ಲ ಅಂತ ಒಂದು ಆಕ್ಷೇಪವನ್ನು ಎತ್ತಿದ್ರು. ಈಗ ಅದೇ ಪಕ್ಷದ ಮತ್ತೊಬ್ಬ ನಾಯಕ DK ಶಿವಕುಮಾರ್ ಪುಣ್ಯ ಸ್ನಾನವನ್ನು ಮಾಡಿದ.